ಕನ್ನಡ ಚಿತ್ರರಂಗಕ್ಕೆ ತಾಯಿ ಸ್ಥಾನ ತುಂಬಿದ್ದಂತಹ ಬಹುಭಾಷಾ ತಾರೆ ಬಿ ಸರೋಜಾದೇವಿ ನಿಧನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಸರೋಜಾದೇವಿ ಅವರ ನಿಧನಕ್ಕೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಮಲ್ಲೇಶ್ವರಂ ನಿವಾಸದಲ್ಲಿ ಸಿನಿಮಾ ನಟರು, ತಾರೆಯರು ಅಂತಿಮ ದರ್ಶನ ಪಡಿತಾ ಇದ್ದಾರೆ. ನಾಳೆ ಅಂತ್ಯಕ್ರಿಯೆ ನಡೆಯುತ್ತೆ. ಬನ್ನಿ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡೋಣ. ಕನ್ನಡ ಚಿತ್ರರಂಗದ ಅಭಿನಯ ಸರಸ್ವತಿ, 6 ದಶಕಗಳ ಕಾಲ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದ ಕಲಾ ಸರಸ್ವತಿ, ಕನ್ನಡ ತಾರಾ ಕುಟುಂಬದ ತಾಯಿ. ಕನ್ನಡ ಮಾತ್ರವಲ್ಲ, ಬಹುಭಾಷೆಯಲ್ಲಿ ತಮ್ಮದೇ ಛಾಪು ಮೂಡಿಸಿದ ಬಿ ಸರೋಜಾದೇವಿ ಇನ್ನೂ ನೆನಪು ಮಾತ್ರ. ಅಭಿನಯ ಸರಸ್ವತಿಯಂತಲೇ ಖ್ಯಾತರಾಗಿದ್ದ ಸರೋಜಾದೇವಿ ತಮ್ಮ 87ನೇ ವರ್ಷಕ್ಕೆ ಶಾಶ್ವತವಾಗಿ ಬದುಕಿನ ಬಣ್ಣ ಕಳಚಿದ್ದಾರೆ. 161 ಸಿನಿಮಾಗಳಲ್ಲಿ ನಾಯಕಿಯಾಗಿ ಹಾಗೂ ಒಟ್ಟು 200 ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದ ಸರೋಜಾದೇವಿ ಇಂದು ಇಹಲೋಕ ತ್ಯಜಿಸಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಸರೋಜಾದೇವಿಯವರು ಬೆಂಗಳೂರಿನ ಮಲ್ಲೇಶ್ವರಂನ ತಮ್ಮ ನಿವಾಸದಲ್ಲಿ ನಿಧನರಾಗಿದ್ದಾರೆ. ಮನೆಯಲ್ಲಿ ತಲೆಸುತ್ತು ಬಂದು ಬಿದ್ದಿದ್ದ ಸರೋಜಾದೇವಿಯವರನ್ನ ಹತ್ತಿರದಲ್ಲೇ ಇರುವ ಮಣಿಪಾಲ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಅಷ್ಟರಲ್ಲಾಗಲೇ ಸರೋಜಾದೇವಿಯವರು ವಿಧಿವಶರಾಗಿದ್ರು. ಬೆಂಗಳೂರಿನ ಮಲ್ಲೇಶ್ವರಂನ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯಾಗಿದೆ. ಗಣ್ಯರು, ಚಿತ್ರರಂಗದ ತಾರೆಯರು, ರಾಜಕೀಯ ನಾಯಕರು, ಸಾರ್ವಜನಿಕರು ಅಂತಿಮ ದರ್ಶನ ಪಡೆದಿದ್ದಾರೆ. ಸರೋಜಾದೇವಿಯವರ ನಿಧನದ ಸುದ್ದಿ ಕೇಳಿದ ಸ್ಯಾಂಡಲ್ವುಡ್ ಮಂದಿ ಕಂಬನಿ ಮಿಡಿದಿದ್ದಾರೆ. ನಟ ಶಿವರಾಜ್ ಕುಮಾರ್, ಉಪೇಂದ್ರ, ಜಗ್ಗೇಶ್, ಪ್ರಿಯಾಂಕಾ, ಉಪೇಂದ್ರ, ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಬಹುತೇಕ ತಾರೆಯರು ಚಿತ್ರರಂಗದ ಅಮ್ಮನಿಗೆ ಅಂತಿಮ ನಮನ ಸಲ್ಲಿಸಿದ್ದಾರೆ. ನನ್ನ ಜೊತೆ ಮಾತಾಡಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟಿರುತ್ತೆ, ಅದೇನೋ ಆಗ್ಲೇ ಇಲ್ಲ. ನಾನು ಆಪರೇಷನ್ ಹೋಗೋ ಮುಂಚೆ ತುಂಬಾನೇ ಮೀಟ್ ಮಾಡ್ಬೇಕು, ನಾನು ಹೋಗ್ತಾ ಇದ್ದಾನೆ, ಶಿವಣ್ಣ ಹೋಗ್ತಾ ಇದ್ದಾನೆ, ಒಂದ್ಸತಿ ನೋಡ್ಬೇಕು ಅಂತ. ಕೊನೆಗೆ ನಾನು ಮೀಟ್ ಮಾಡೋಕ್ಕೆ ಆಗಿಲ್ಲ. ಪಾಪ ನೋವು ಯಾವತ್ತೂ ನಾನು ಉಳ್ಕೊಂಡಿರುತ್ತೆ. ನಮಗೆ ಒಂದು ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ ಅವರು. ಮದ್ರಾಸಲ್ಲಿ ಇದ್ದಾಗಲಿಂದ ನಮ್ಮ ಮನೆಗೆ ಬರೋರು, ನಾವು ಅವ್ರ ಮನೆ ಊಟಕ್ಕೆ ಹೋಗ್ತಾ ಇದ್ವಿ. ಅಪ್ಪಾಜಿ ಜೊತೆ ತುಂಬ ಸಿನಿಮಾ ಮಾಡಿದ್ದಾರೆ. ಕೊನೆವರೆಗೂ ಒಂದು ಗತ್ತಲ್ಲೇ ಬದುಕಿದ್ರು ಅವರು, ಚೆನ್ನಾಗಿ ಬದುಕ್ಬಿಟ್ಟು ಹೋದ್ರು. ಅವ್ರನ್ನ ನೋಡ್ತಿದ್ದಾಗ ಅದು ನನಗನ್ಸಿದ್ದು ವೈಯಕ್ತಿಕವಾಗಿ ಅದು ಸಾವಲ್ಲ, ಹುಟ್ಟು ಅಂತ. ಯಾಕಂದ್ರೆ ಯಾವುದೇ ಕಲಾವಿದ ಅಥವಾ ಯಾವುದೇ ಕಲಾವಿದೆ ಅವರ ಜೀವಿತಾವಧಿಯಲ್ಲಿ ಮಾಡಿರೋ ಕೆಲಸಗಳನ್ನ ನಾವು ಪರದೆಯಲ್ಲಿ ನೋಡ್ಬೋದು, ಅವರ ದನಿ ಕೇಳಬಹುದು, ಅವರ ರೂಪ, ಅವರ ನಟನೆ ಎಲ್ಲ ನಮ್ಮ ಸಮಾಜದಲ್ಲಿ ಚಿರಪರಿಚಿತ ಆಗ್ಬಿಟ್ಟಿರುತ್ತೆ ಅವ್ರು ಮಾಡೋ. ಪಾರಿಜಾತ ಪುಷ್ಪವೊಂದು ತನ್ನ ಪರಿಮಳದೊಂದಿಗೆ ತುಂಬು ಜೀವನ ನಡೆಸಿ ನಮ್ಮನ್ನ ಅಗಲಿ ಹೊರಟಿದೆ ಅಂತ ನಟ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಈ ಮೂಲಕ ವಿನಯಪೂರ್ವಕ ನಮನ ಅರ್ಪಿಸಿದ್ದಾರೆ. ಮಹಾನ್ ನಟಿ ಸರೋಜಾದೇವಿ ನಮ್ಮೊಂದಿಗಿಲ್ಲ ಅಂತ ತಮಿಳು ನಟ ರಜನಿಕಾಂತ್ ಕಂಬನಿ ಮಿಡ್ತಿದ್ದಾರೆ. ರಾಜಕೀಯ ಗಣ್ಯರಾದ ವಿಪಕ್ಷ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಸರೋಜಾದೇವಿಯವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ನಾನು ಹಲವಾರು ಒಂದಲ್ಲ 16 ಬಾರಿ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿದಾಗ ಬಹಳ ಆತ್ಮೀಯತೆಯಿಂದ ಮಗನ ರೀತಿ ನನ್ನನ್ನು ಮಾತಾಡಿಸಿದ್ದಾರೆ. ಕನ್ನಡ ಸೇವೆಯನ್ನು ಮಾಡಿದಂಥ ಕನ್ನಡತಿ ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋ ನೋವು ನಮ್ಮನ್ನೆಲ್ಲ ಕಾಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಸರೋಜಾದೇವಿಯವರ ನಿಧನದಿಂದ ಚಿತ್ರರಂಗಕ್ಕೆ ದೊಡ್ಡ ನಷ್ಟ ಅಂತ ಟ್ವೀಟ್ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಸರೋಜಾದೇವಿಯವರನ್ನ ಸ್ಮರಿಸಿದ್ದಾರೆ. ರಾಜ್ಯದ ಒಬ್ಬ ಹಿರಿಯ ತಾರೆ ನನಗೆ ಬಹಳ ಆತ್ಮೀಯರಾಗಿದ್ರು ಅಂತ ನೆನೆದಿದ್ದಾರೆ. ನನಗೂ ಬಹಳ ಆತ್ಮೀಯರಾಗಿದ್ರು, ಕುಟುಂಬ ಎಲ್ಲ ಬಹಳ ಹತ್ತಿರದಿಂದ ಬಂದೆ. ಅನೇಕ ಸಂದರ್ಭದಲ್ಲಿ ಸರ್ಕಾರದ ಅನೇಕ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡು ನಮಗಂತೂ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡಿಕೊಂಡಂಥ ಒಬ್ಬ ಹಿರಿಯ ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾಳೆ ಹುಟ್ಟೂರು ಚನ್ನಪಟ್ಟಣದ ದಶವಾರದಲ್ಲಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ನೆರವೇರಲಿದೆ. ನಾಳೆ 11:30ಕ್ಕೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸುವುದಾಗಿ ಕುಟುಂಬಸ್ಥರು ಮಾಹಿತಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.